ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಇಂಟರ್ನಲ್ ರಿಕನ್ಸ್ಟ್ರಕ್ಷನ್ ಇರುವ ಒಂದು ಪ್ರಾಬ್ಲಮ್ 5 ಮಾರ್ಕ್ಸ್ ಪ್ರಾಬ್ಲಮ್ನ ಬರ್ತಾ ಇದ್ದೀವಿ. ಈ ಪ್ರಾಬ್ಲಮ್ನ ಕ್ವಶನ್ ಓದೋಣ ಮೊದಲು. ಈ ಕ್ವಶನ್ ನೋಡು ಬಂದು, ಬ್ಯಾಡ್ಲಕ್ ಕಂಪ್ನಿ ಲಿಮಿಟೆಡ್ ಡಿಸೈಡೆಡ್ ಟು ಅಂಡರ್ಗೋ ಇನ್ ಫಾರ್ ಇಂಟರ್ನಲ್ ರಿಕನ್ಸ್ಟ್ರಕ್ಷನ್ ವಿಚ್ ವಾಸ್ ಅಪ್ರೂವ್ಡ್ ಬೈ ದ ಕೋರ್ಟ್. ದ ಸ್ಕೀಮ್ ಆಫ್ ರಿಕನ್ಸ್ಟ್ರಕ್ಷನ್ ಈಸ್ ಆಸ್ ಫಾಲೋಸ್. ಬ್ಯಾಡ್ಲಕ್ ಕಂಪ್ನಿಯವರು ಇದ್ದಾರೆ, ಇಂಟರ್ನಲ್ ರಿಕನ್ಸ್ಟ್ರಕ್ಷನ್ ಮಾಡ್ಬೇಕಂತ ಇದ್ದಾರೆ, ಅದನ್ನ ಕೋರ್ಟ್ ಅಪ್ರೂವ್ ಮಾಡಿದೆ. ಅದ ಕಂಡೀಷನ್ ಏನೇನಿದಾವೆ ಅಂದ್ರೆ 1 ಲಕ್ಷ ಇಕ್ವಿಟಿ ಶೇರ್ಸ್ ಆಫ್ ₹10 ಈಚ್ ಫುಲ್ಲಿ ಪೇಡ್ ಬೈ ರಿಡ್ಯೂಸ್ಡ್ ಬೈ ₹7 per each. ಮತ್ತೆ ಬಿ 20,000 ಪ್ರಿಫರೆನ್ಸ್ ಶೇರ್ಸ್ ಆಫ್ ₹100 ಈಚ್ ಫುಲ್ಲಿ ಪೇಡ್ ಬಿ ರಿಡ್ಯೂಸ್ಡ್ ಬೈ ₹20 per each. The reduction amount of share capital is utilized to write off the accumulated loss balance of ₹3,60,000, preliminary expenses of ₹1 lakh, and the balance is used to write off the patents. Pass the journal entries to give effect to the above scheme. ಇದರಲ್ಲಿ ಏನು ಮಾಡಿದ್ದಾರೆ, ಅವ್ರು ಚೇಂಜಸ್ ರೀಕನ್ಸ್ಟ್ರಕ್ಟ್ ಮಾಡ್ಬೇಕಂದಿದ್ದಾರಲ್ಲ, ಅದು ಎಷ್ಟು ಅಮೌಂಟ್ ರೀಕನ್ಸ್ಟ್ರಕ್ಷನ್ ಆಗಿದೆ, ಇಲ್ಲಿ ಎಷ್ಟು ಅಮೌಂಟ್ ರಿಡಕ್ಷನ್ ಮಾಡಿದ್ದಾರೆ ಅದನ್ನ ಕ್ಯಾಲ್ಕುಲೇಟ್ ಮಾಡಿ ಅದನ್ನ ಯಾವ್ದಾವ್ದ್ರ ಜೊತೆ ಯೂಟಿಲೈಸ್ ಮಾಡಿ ರೈಟ್ ಆಫ್ ಮಾಡ್ಬೇಕಂತಿದ್ದಾರೆ ಕ್ಯಾಲ್ಕುಲೇಟ್ ಮಾಡೋದು. ಇದ್ರ ಸಲುವಾಗಿ ನಾವು ಮೊದಲು ಏನ್ ಮಾಡಬೇಕು, ಕ್ಯಾಪಿಟಲ್ ರಿಡಕ್ಷನ್ ಅಮೌಂಟ್ ಎಷ್ಟಿದೆ ಅಂತ ಕ್ಯಾಲ್ಕುಲೇಟ್ ಮಾಡಬೇಕು. ಕ್ಯಾಪಿಟಲ್ ರಿಡಕ್ಷನ್ ಅಮೌಂಟ್ ಎಷ್ಟಿದೆ ಅಂತ ಕ್ಯಾಲ್ಕುಲೇಟ್ ಮಾಡೋ ಸಲುವಾಗಿ ಎಷ್ಟು ಅಮೌಂಟ್ ರಿಡ್ಯೂಸ್ ಮಾಡಿದ್ದಾರೆ ಅಂತ ಗೊತ್ತಬೇಕು. ಈಗ ಒಂದನೇ ಕಂಡೀಷನ್ ಅಲ್ಲಿ ನೋಡಿ ಏನ್ ಕೊಟ್ಟಿದ್ದಾರೆ, ಇಕ್ವಿಟಿ ಶೇರ್ಸ್ ಆಫ್ ₹10 ಈಚ್ ಫುಲ್ಲಿ ಪೇಡ್ ಆಫ್ ಬಿ ರಿಡ್ಯೂಸ್ಡ್ ಬೈ ₹7 per each. ಎಷ್ಟು ಕೊಟ್ಟಿದಾರಲ್ಲ, ಇಲ್ಲಿ ನೋಡ್ಕೋಬಹುದು. ಕ್ವಶನ್ ಅಲ್ಲಿ ಬೈ ಕೊಟ್ಟಾಗ ನಾವು ಎಷ್ಟು ಅಮೌಂಟ್ ಕೊಟ್ಟಿರ್ತಾರಲ್ಲ ಅಷ್ಟನ್ನ ಶೇರ್ಸ್ ನಲ್ಲಿ ಇಂಟು ಮಾಡಬೇಕು. ಈಗ ನೋಡಿ, ಇಕ್ವಿಟಿ ಶೇರ್ಸ್ ಕೊಟ್ಟಿದ್ದಾರೆ, ಇಕ್ವಿಟಿ ಶೇರ್ಸ್ ಈಗ ರಿಡಕ್ಷನ್ ಅಮೌಂಟ್ ನಲ್ಲಿ ಹೆಂಗ್ ಕ್ಯಾಲ್ಕುಲೇಟ್ ಮಾಡ್ಕೋಬೇಕಂದ್ರೆ 1 ಲಕ್ಷ ಶೇರ್ಸ್ ಇದಾವೆ, 1 ಲಕ್ಷ ಶೇರ್ಸ್ ಇದಾವೆ. ಎಷ್ಟು ರಿಡ್ಯೂಸ್ಡ್ ಬೈ ಮಾಡಿದ್ದಾರೆ ಅಂದ್ರೆ ₹7. ಆ ₹7 ಮಾಡಿದ ಸಲುವಾಗಿ ಅದನ್ನ ಇಂಟು ಮಾಡಿದ್ರೆ ಎಷ್ಟು ಬರುತ್ತೆ, ₹7 lakhs ಬರುತ್ತೆ. ಇಷ್ಟು ಅಮೌಂಟ್ ರಿಡಕ್ಷನ್ ಮಾಡಿದ್ದಾರೆ ಪ್ರಿಫರೆನ್ಸ್ ಇಕ್ವಿಟಿ ಶೇರ್ಸ್ ನಲ್ಲಿ. ನೆಕ್ಸ್ಟ್ ಏನ್ ಕೊಟ್ಟಿದೆ, ಎರಡನೇ ಕಂಡೀಷನ್ ಅಲ್ಲಿ ಪ್ರಿಫರೆನ್ಸ್ ಶೇರ್ಸ್ ಎಷ್ಟು ಇದೆ ಅಂದ್ರೆ 20,000 ಇದೆ. ಅಲ್ಲಿ ಎಷ್ಟು ರಿಡಕ್ಷನ್ ಮಾಡಿದ್ದಾರೆ ಅಂದ್ರೆ ₹20 ತಂದು ಹಚ್ಚಿದ್ದಾರೆ. ₹20 ರಿಡಕ್ಷನ್ ಮಾಡಿದಾರಲ್ಲ, ಅದ್ರ ಸಲುವಾಗಿ ಅದು ಅನ್ಸ ಬಂದ್ಬಿಟ್ಟು 4 lakh ಬರುತ್ತೆ. ಈಗ ಟೋಟಲ್ ರಿಡಕ್ಷನ್ ಅಮೌಂಟ್ ಬಂದ್ಬಿಟ್ಟು 11 lakh ಆಗುತ್ತೆ. ಇದು ಟೋಟಲ್ ಕ್ಯಾಪಿಟಲ್ ರಿಡಕ್ಷನ್ ಅಮೌಂಟ್. ಈ ಟೋಟಲ್ ಕ್ಯಾಪಿಟಲ್ ರಿಡಕ್ಷನ್ ಅಮೌಂಟ್ ಅವ್ರು ಏನಂದ್ರೆ ಕಂಡೀಷನ್ ಸಿ ನಲ್ಲಿ ಕ್ಯಾಪಿಟಲ್ ರಿಡಕ್ಷನ್ ಯೂಟಿಲೈಸ್ ಮಾಡಿಕೊಂಡು P&L ನ ರೈಟ್ ಆಫ್ ಮಾಡಿ ಮತ್ತೆ ಪ್ರಿಲಿಮಿನರಿ ಎಕ್ಸ್ಪೆನ್ಸ್ ಅನ್ನ ರೈಟ್ ಆಫ್ ಮಾಡಿ ಅಂತ ಹೇಳಿದ್ದಾರೆ. ಉಳಿದಿದ್ದು ಏನಾದ್ರೂ ಉಳಿತು ಅಂದ್ರೆ ಕ್ಯಾಪಿಟಲ್ ರಿಡಕ್ಷನ್ ಅಲ್ಲಿ ಇನ್ನೂ ಸ್ವಲ್ಪ ದುಡ್ಡು ಉಳಿತು ಅಂದ್ರೆ ಪೇಟೆಂಟ್ಸ್ ಗೆ ಕ್ಯಾರಿ ಡೌನ್ ಮಾಡ್ರಿ ಅಂತ ಕೊಟ್ಟಿದ್ದಾರೆ. ಈಗ ನೋಡ್ಕೊಳ್ಳೋದು, ಇಲ್ಲೇನ್ ಕ್ಯಾಪಿಟಲ್ ರಿಡಕ್ಷನ್ ಅನ್ನ ಹಾಕಿರ್ತೀವಲ್ವಾ, ಅದನ್ನೇ ನಾವು ಜರ್ನಲ್ ಎಂಟ್ರಿಲ್ಲ ಹಾಕಬೇಕು. ಒಂದನೇದು ಇಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್ ಡೇಟಾರ್, ಇಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್ ಡೇಟಾರ್ ಎಷ್ಟಿದೆ, ಇಕ್ವಿಟಿ ಶೇರು 7 lakh ಇದೆ, 7 lakh ಬರೆಯೋದು, ಕ್ರೆಡಿಟ್ ಡೆಬಿಟ್ ಶೇರ್ ಕ್ರೆಡಿಟ್ ಬರೆಯೋದು. ಮತ್ತೆ ಪ್ರಿಫರೆನ್ಸಸ್ ಶೇರ್ ಕ್ಯಾಪಿಟಲ್ ಅಕೌಂಟ್ ಡೇಟಾರ್ ಎಷ್ಟಿದೆ, 4 lakh ಇದೆ. ಆ 4 lakh ತಂದು ಇಡೋದು. ಮತ್ತೆ ಇದನ್ನ ಯಾವ್ದಕ್ಕೆ ಕೋಡ್ ಕಳಿಸ್ಬೇಕಂದ್ರೆ ಕ್ಯಾಪಿಟಲ್ ರಿಡಕ್ಷನ್ ಕಳಿಸ್ಬೇಕು. ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್ ಎಷ್ಟಾಗುತ್ತೆ, ಟೋಟಲ್ ಮಾಡಿದ್ರೆ ಎಷ್ಟಾಗುತ್ತೆ, 11,000 ಆಗುತ್ತೆ, 11 lakh ಆಗುತ್ತೆ. ಅದನ್ನ 11 lakh ಅನ್ನ ಕ್ಯಾಪಿಟಲ್ ರಿಡಕ್ಷನ್ ಹಾಕಿದ್ವಿ. ಇದರಲ್ಲಿ ನರೇಷನ್ ಬೀಯಿಂಗ್ ಏನಂತ ಬರಬೇಕು ಅಂದ್ರೆ, ಬೀಯಿಂಗ್ 1 lakh ಇಕ್ವಿಟಿ ಶೇರ್ಸ್ ಆಫ್ ₹10 ಈಚ್ ರಿಡ್ಯೂಸ್ಡ್ ಬೈ ₹7 per share and 20,000 preference shares of ₹100 each reduced by ₹20 per share. ಈ ತರ ಬರೋದು. ಏನಂದ್ರೆ ಕ್ವಶನ್ ಅಲ್ಲಿ ಏನಿರುತ್ತಲ್ಲ, ಅದು ಅವ್ರ ಕ್ವಶನ್ ಏನ್ ಕೊಟ್ಟಿರ್ತಾರೆ ಅದೇ ಬೀಯಿಂಗ್ ಅದೇ ಬರ್ದ್ಬಿಟ್ರೆ ನಡೀತದೆ. ಅದು ನರೇಷನ್ ನೀವೇ ಬರ್ಕೊಳ್ಳಿ. ಈಗ ಸೆಕೆಂಡ್ ಕಂಡೀಷನ್ ಏನಿದೆ ಅಂದ್ರೆ, ಇದು ಕ್ಯಾಪಿಟಲ್ ರಿಡಕ್ಷನ್ ಅಮೌಂಟ್ ಇದೆಯಲ್ಲ, ಆ ಕ್ಯಾಪಿಟಲ್ ರಿಡಕ್ಷನ್ ಅಮೌಂಟ್ ಅನ್ನ ಟು ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್
ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್ ವ್ಯಾಲ್ಯೂ ಎಷ್ಟು ಇರುತ್ತಲ್ಲ ಅಮೌಂಟು ಅದನ್ನು ಕೊಟ್ಟಿದ್ದಾರೆ ನೋಡಿ. ಅದನ್ನು ಎದರಲ್ಲಿ ಯೂಟಿಲೈಸ್ ಮಾಡ್ಕೋಬೇಕಂದ್ರೆ ಟು P&L ಪ್ರಾಫಿಟ್ ಆ್ಯಂಡ್ ಲಾಸ್ನಲ್ಲಿ ಪ್ರಾಫಿಟ್ ಆ್ಯಂಡ್ ಲಾಸ್ ಅಮೌಂಟ್ ಕೊಟ್ಟಿದ್ದಾರೆ. ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಎಷ್ಟು ಕೊಟ್ಟಿದ್ದಾರೆ ನೋಡ್ಕೊಳ್ಳಿ. 3,60,000 ಕೊಟ್ಟಿದ್ದಾರೆ. 3,60,000 ರೈಟ್ ಆಫ್ ಮಾಡ್ಕೊಂಡ್ವಿ. ಮತ್ತು ಪ್ರಾಫಿಟ್ ಆ್ಯಂಡ್ ಲಾಸ್ ಆದಮೇಲೆ ಮತ್ತೇನು ಕೊಟ್ಟಿದ್ದಾರೆ, ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ ಕೊಟ್ಟಿದ್ದಾರೆ. ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ ಕೊಟ್ಟಿದ್ದಾರೆ. ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ ಎಷ್ಟು ಕೊಟ್ಟಿದ್ದಾರೆ, 1 lakh rupees ಕೊಟ್ಟಿದ್ದಾರೆ. ಇದೆಲ್ಲ ಮಾಡಿದ್ರು ಇಷ್ಟೇ ಕೊಟ್ಟಿರೋದು. ಇದೆಲ್ಲ ಮಾಡಿದ್ರು ಕ್ಯಾಪಿಟಲ್ ರಿಡಕ್ಷನ್ ಫುಲ್ ಆಗಿ ಆಗಲಿಲ್ಲ ಅಂದರೆ ಎಷ್ಟಾಗಿದೆ ನೋಡಿ, 3,60,000 ಇದೆ, 1 lakh ಇದೆ, 4,60,000 ಆಯಿತು. ಈಗ ನಮ್ಮ ಹತ್ರ ಕ್ಯಾಪಿಟಲ್ ರಿಡಕ್ಷನ್ ಇರೋದು 11 lakh. ಈಗ ಇದೆಲ್ಲ ಆದಮೇಲೆ ಈಗ ನಮ್ಗೆ ಉಳಿತು ಇನ್ನೂ ಎಷ್ಟು ಉಳಿತದೆ ಅಂದರೆ 6,40,000 ಉಳಿಯುತ್ತೆ. ಅವ್ರೇನು ಕೊಟ್ಟಿದ್ದಾರೆ, ಅಕಸ್ಮಾತ್ ಈಗ ಏನಾದರೂ ಉಳಿತು ಅಂದರೆ ಅದನ್ನು ಪೇಟೆಂಟ್ಸಿಗೆ ರೈಟ್ ಆಫ್ ಮಾಡ್ಕೊಳ್ಳೋಕೆ ಹೇಳಿದ್ದಾರೆ. ಅದ್ರ ಸಲುವಾಗಿ ನಾವು ಪೇಟೆಂಟ್ ಅಂತ ಬರೆದುಕೊಂಡು ಎಷ್ಟಿದೆ 6,40,000 ಹಾಕಿಬಿಟ್ರೆ ಆನ್ಸರ್ ಮುಗೀತು. ಇದಕ್ಕೆ ನಾವು ಬ್ಯಾಲೆನ್ಸಿಂಗ್ ಫಿಗರ್ ಅಂತ ಹಾಕ್ತೀವಿ. ಇಷ್ಟು ಹಾಕಿಬಿಟ್ರೆ ಇದಕ್ಕೆ ನರೇಷನ್ ಏನು ಬರೆಯೋದು ಅಂದರೆ ಸೇಮ್ ಕ್ಯಾಪಿಟಲ್ ರಿಡಕ್ಷನ್ ಅಮೌಂಟ್ ಏನಿದೆಯಲ್ಲ ಯೂಟಿಲೈಸ್ ಎದಕ್ಕೆ ಮಾಡ್ಕೊಂಡ್ರು ಅಂದರೆ ಇದೆಲ್ಲ ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ ಮತ್ತು P&Lಗೆ ಯೂಟಿಲೈಸ್ ಮಾಡಿಕೊಂಡು ಉಳಿದಿರೋ ಬ್ಯಾಲೆನ್ಸನ್ನು ನಾವು ಪೇಟೆಂಟಿಗೆ ಹಾಕಿ ಕ್ಯಾಪಿಟಲ್ ರಿಡಕ್ಷನ್ನ ಸ್ಯಾಟಿಸ್ಫೈ ಮಾಡಿರಿ ಅಂತ ಬರೆದುಬಿಟ್ರೆ ಇದಕ್ಕೆ ನಮಗೆ 5 marks ಸಿಗುತ್ತೆ. ನೀವು ಈಸಿಯಾಗಿ 5 marks ಸ್ಕೋರ್ ಮಾಡ್ಬೋದು ಈ ಚಾಪ್ಟರ್ನಲ್ಲಿ. ಮಿಸ್ ಮಾಡಬೇಡ್ರಿ. ಈ ವಿಡಿಯೋ ಅರ್ಥ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಧನ್ಯವಾದಗಳು.